ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಲೇಖನ ಚಿಹ್ನೆಗಳು ಇದರ ಅರ್ಥ ನೋಡೋಣ ಬನ್ನಿ. ಭಾಷೆಯಲ್ಲಿನ ಬರವಣಿಗೆಯ ಅರ್ಥ ಸ್ಪಷ್ಟತೆಗೆ ವಾಕ್ಯಗಳಲ್ಲಿ ಬಳಸುವಂತಹ ಚಿಹ್ನೆಗಳನ್ನು ಲೇಖನ ಚಿಹ್ನೆಗಳೆಂದು ಕರೆಯುತ್ತೇವೆ. ಹಾಗಾದರೆ ಇದರಲ್ಲಿ ಮೊದಲನೇದಾಗಿ ಯಾವುದು ಅಂತ ನೋಡೋಣ. ಪೂರ್ಣ ವಿರಾಮ, ಇಂಗ್ಲೀಷ್ನಲ್ಲಿ ಫುಲ್ ಸ್ಟಾಪ್ ಅಂತ ಕರಿತೀವಿ. ಬಿಂದುವಿನಾಕೃತಿಯ ಈ ಚಿಹ್ನೆಯ ಪೂರ್ಣ ಕ್ರಿಯಾಪದ ಹೊಂದಿರುವ ವಾಕ್ಯದ ಅಂತ್ಯದಲ್ಲಿ ಪ್ರಯೋಗವಾಗುತ್ತದೆ. ಇದನ್ನು ಪೂರ್ಣ ವಿರಾಮ ಎಂದು ಕರಿತೀವಿ. ಉದಾಹರಣೆಗೆ, ಕೋಗಿಲೆ ಮಧುರವಾಗಿ ಹಾಡಿತು. ಪೂರ್ಣ ವಿರಾಮ. ಓಕೆನಾ? ಅಲ್ಪ ವಿರಾಮ ಅಂದ್ರೇನು? ಪೂರ್ಣ ಕ್ರಿಯಾಪದವು ಒಂದಕ್ಕಿಂತ ಹೆಚ್ಚು ಕರ್ತೃ ಕರ್ಮ ವಿಶೇಷಣಗಳನ್ನು ಹೊಂದಿದ ಸಂದರ್ಭದಲ್ಲಿ ಕರ್ತೃಗಳ ನಡುವೆ, ಕರ್ಮದ ನಡುವೆ ಹಾಗೂ ಸಂಪೇಕ್ಷ ಕ್ರಿಯಾಪದಗಳ ಅಂತ್ಯದಲ್ಲಿ ಪ್ರಯೋಗವಾಗುತ್ತದೆ. ಉದಾಹರಣೆಗೆ, ಶಾಲೆಗೆ ಶಂಕರ, ಲಕ್ಷ್ಮಿ, ವಿದ್ಯಾ ಮತ್ತು ನಾನು ಹೋದೆವು. ಸಿಂಹವು ಒಮ್ಮೆ ಗರ್ಜಿಸಿ, ಅಲ್ಲಿ ನೋಡಿ ಅಲ್ಪ ವಿರಾಮ. ಹೊರಗೆ ಬಂದು ಅಲ್ಪ ವಿರಾಮ. ಬೇಟೆಗೆ ಹೋದವು, ಫುಲ್ ಸ್ಟಾಪ್. ಅರ್ಥ ವಿರಾಮ ಅಂದ್ರೇನು? ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯವಾಗಿರುವ ಉಪವಾಕ್ಯಗಳ ಅಂತ್ಯದಲ್ಲಿ ಇದರ ಪ್ರಯೋಗವಾಗಿದೆ. ಈ ವಾಕ್ಯವು ಮತ್ತೊಂದು ವಾಕ್ಯದ ನಿರೀಕ್ಷೆಯಲ್ಲಿದೆ ಎನ್ನುವುದನ್ನು ಈ ಚಿಹ್ನೆ ಸೂಚಿಸುತ್ತದೆ. ಇದನ್ನು ಅರ್ಥವಿರಾಮ ಎಂದು ಕರಿತೀವಿ. ಹಾಗಾದರೆ ಇದರ ಉದಾಹರಣೆ ನೋಡೋದಾದರೆ, ಭೂಮಿ ಕಂಪಿಸಿತ್ತು, ನೋಡಿ ಅರ್ಥವಿರಾಮ. ಆಕಾಶ ನಡುಗಿತು, ಅರ್ಥವಿರಾಮ. ಎಲ್ಲರೂ ದಿಕ್ಕುಪಾಲಾಗಿ ಓಡಿದರು, ಪೂರ್ಣ ವಿರಾಮ. ಈಗ 4 ಭಾವಸೂಚಕ ಚಿಹ್ನೆ. ಸೂಚಿಸುವಂಥದ್ದು ಭಾವನಾತ್ಮಕವಾದಂಥದ್ದು ಏನು ಅಂತ ನೋಡೋಣ. ಭಾವನೆಗಳ ಅಭಿವ್ಯಕ್ತಿ ಸೂಚಕವಾದ ಚಿಹ್ನೆ ಇದು. ಸಂತೋಷ, ಹರ್ಷ, ಕೋಪ, ಉದ್ವೇಗ, ಆತಂಕ, ವಿಷಾದ ಮುಂತಾದ ಭಾವಸೂಚಕ ಶಬ್ದಗಳ ಕಡೆ ಪ್ರಯೋಗವಾಗುತ್ತದೆ. ಉದಾಹರಣೆಗೆ, ಆಹಾ ಇಷ್ಟು ಸೊಗಸಾಗಿದೆ, ಅಯ್ಯೋ ಏಕೆ ಹೀಗಾಯಿತು, ಅಬ್ಬಾ ಏನಿದು ಇವೆಲ್ಲ ಇದರ ಉದಾಹರಣೆಗಳು, ಭಾವಸೂಚಕದು. 5 ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೇನು? ಕ್ವಶನ್ ಮಾರ್ಕ್. ಪ್ರಶ್ನೆಯನ್ನು ಸೂಚಿಸುವ ಶಬ್ದಗಳ ಮುಂದೆ ಇದರ ಪ್ರಯೋಗವಾಗಿದೆ. ಇದನ್ನು ಪ್ರಶ್ನಾರ್ಥಕ ಚಿಹ್ನೆ ಅಂತ ಕರಿತೀವಿ. ಇದು ಉದಾಹರಣೆ ನೋಡೋದಾದರೆ, ಎಲ್ಲಿ, ಏಕೆ, ಏನು, ಯಾರದು, ಹೇಗೆ. ಮೊದಲನೇದು, ಅವಳು ಎಲ್ಲಿಗೆ ಹೋದಳು, ಪ್ರಶ್ನಾರ್ಥಕ ಚಿಹ್ನೆ. ಭಗವಂತನ ಕೃಪೆ ಇದೆಯೇ, ಪ್ರಶ್ನಾರ್ಥಕ ಚಿಹ್ನೆ. ಇದಾದ ನಂತರ 6 ಒಂಟಿ ಉದಾಹರಣಾ ಚಿಹ್ನೆ ಅಥವಾ ವಾಕ್ಯ ವಿಷ್ಟನ ಚಿಹ್ನೆ. ಆ ಥರ ಬರುತ್ತೆ ನೋಡಿ. ಈ ಥರ ವೇಷ್ಟನ ಎಂದರೆ ಪೇಟ, ರುಮಾಲು, ಮುಂಡಾಸು ಎಂದರ್ಥ. ವಾಕ್ಯಗಳಲ್ಲಿ ಪ್ರಮುಖಾಂಶಗಳಿಗೆ ಹಾಕುವಂತಹ ವೇಷ್ಟನೆ ಅಂದರೆ ಪೇಟವೇ ವಾಕ್ಯ ವೇಷ್ಟನ ಚಿಹ್ನೆ. ಇದನ್ನು ಹೇಳುವ ಅಭ್ಯಾಸವೂ ಸಹ ಇದೆ. ಇದನ್ನು ಪರಿಭಾಷಿಕ ಶಬ್ದಗಳನ್ನು ಬಳಸುವಾಗ ಪ್ರಯೋಗಿಸುತ್ತಾರೆ. ಉದಾಹರಣೆಗೆ, ಎಲೆಕ್ಟ್ರಾನಿಕ್ ಮೇಲನ್ನು ಕನ್ನಡದಲ್ಲಿ ವಿದ್ಯುನ್ಮಾನ ಅಂಚೆ, ನೋಡಿ ಅಲ್ಲಿ ಬರುತ್ತೆ ಎನ್ನುತ್ತೇವೆ. ದ ರಾ ಬೇಂದ್ರೆಯವರ ಅರಳು ಮರಳು ಒಂದು ವಿಶಿಷ್ಟ ಕೃತಿ. 7ನೇದು ಉದಾಹರಣಾ ಚಿಹ್ನೆ ಎಂದರೇನು? ಈ ಥರ ಬರುತ್ತೆ, ಡಬಲ್ ಮಾರ್ಕ್. ಮತ್ತೊಬ್ಬರ ಮಾತುಗಳನ್ನು ಹಾಗೆಯೇ ಪ್ರಯೋಗಿಸುವಾಗ ಅಥವಾ ನೇರವಾದ ನುಡಿಗಳಿಗೆ ಈ ಚಿಹ್ನೆಗಳನ್ನು ಬಳಸುತ್ತೇವೆ. ಇದನ್ನು ಉದಾಹರಣಾ ಚಿಹ್ನೆ ಅಂತ ಕರಿತೀವಿ. ಇದರ ಉದಾಹರಣೆಗಳು ನೋಡೋದಾದರೆ, ಗಾಂಧೀಜಿಯವರು ನನ್ನ ಜೀವನವೇ ನನ್ನ ಸಂದೇಶ ಎಂದು ನುಡಿದರು. ಉದಾಹರಣಾ ಚಿಹ್ನೆ ನೋಡಿ, ಅಲ್ಲಿ 2 ಮಾರ್ಕ್ ಇಲ್ಲಿ ಬರುತ್ತೆ. ಇದನ್ನು ಉದಾಹರಣಾ ಚಿಹ್ನೆ ಅಂತ ಕರಿತೀವಿ. ಇದರ ಅರ್ಥ ಮತ್ತು ಉದಾಹರಣೆ. 8 ಆವರಣ ಚಿಹ್ನೆ ಎಂದರೇನು? ವಾಕ್ಯದ ನಡುವಿನ ಶಬ್ದಗಳಿಗೆ ಪರಿಭಾಷಿಕ ಶಬ್ದ ಅಥವಾ ಸಮಾನಾರ್ಥಕ ಶಬ್ದಗಳನ್ನು ಬಳಸುವಾಗ ಆವರಣ ಚಿಹ್ನೆಗಳನ್ನು ಬಳಸುತ್ತೇವೆ. ವಿಶೇಷವಾದ ಅರ್ಥಪೂರ್ಣ ಸಂದರ್ಭದಲ್ಲಿಯೂ ಬಳಸುತ್ತೇವೆ. ಉದಾಹರಣೆಗೆ, ಬಾನಾಡಿಗಳು ದಿಗಂತದಲ್ಲಿ ಪ್ರಜ್ಞೆ ಹಂತಿಸಾಲು ಕಟ್ಟಿ ಹಾರುತ್ತಿವೆ, ಹಂತಿಸಾಲಾಗಿ ಹಾರುತ್ತಿವೆ. 9 ವಿವರಣಾತ್ಮಕ ಚಿಹ್ನೆ. 2 ಚುಕ್ಕಿಗಳ ಮುಂದೆ ಅಡ್ಡಗೆರೆ ಬಳಸಿದರೆ ಅದು ಮುಂದಿನ ನಿರೂಪಣೆ, ಹೇಳಿಕೆ, ಅರ್ಥ ವಿವರಣೆಯನ್ನು ತಿಳಿಸುತ್ತದೆ. ಉದಾಹರಣೆಗೆ, ಭಾರತದಲ್ಲಿ ತಂತ್ರಜ್ಞಾನ, ಇದರ ಬಗ್ಗೆ ಬರೆಯುವಂಥದ್ದು. ಇದನ್ನೇ ವಿವರಣಾತ್ಮಕ ಚಿಹ್ನೆ ಅಂತೂ ಕರಿತೀವಿ. 10ನೇದು ವಿರಾಮ ಚಿಹ್ನೆ ಅಂದ್ರೇನು? ಬೇರೆಯವರ ಹೇಳಿಕೆ, ಉದಾಹರಣೆ, ವಸ್ತು, ವಿಷಯ, ವಿಸ್ತರಣೆ ಸಂದರ್ಭಗಳಲ್ಲಿ ಪ್ರಯೋಗವಾಗುತ್ತದೆ. ಇದನ್ನು ವಿವರಣ ವಿರಾಮ ಚಿಹ್ನೆಯನ್ನು ಕರಿತೀವಿ. ಉದಾಹರಣೆಗೆ, ವಿವೇಕಾನಂದರು ಹೀಗೆ ಹೇಳಿದರು, ನಿನ್ನ ಏಳಿಗೆ ನಿನಗೆ ಶಿಲ್ಪಿ. ಅಲ್ಲದೆ ಧನಾತ್ಮಕ ಚಿಹ್ನೆ ಅದು, ಋಣಾತ್ಮಕ ಚಿಹ್ನೆ ಇದು, ಗುಣಾಕಾರ ಚಿಹ್ನೆ, ಹಾಗೆ ಭಾಗಾಕಾರ ಚಿಹ್ನೆ, ಸಮಾನಾರ್ಥಕ ಚಿಹ್ನೆ, ಹೀಗೆ ಮೊದಲಾದವುಗಳು ಇರುತ್ತವೆ.
ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಮಕ್ಕಳೇ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮಗೆ ಲೇಖನ ಚಿಹ್ನೆಗಳು ಅರ್ಥ ಆಯಿತು ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಮಕ್ಕಳೇ.